ಪೆನ್ಡ್ರೈವ್ ಕೇಸ್ನಲ್ಲಿ ದೇವೇಗೌಡರ ಮೊದಲ ರಿಯಾಕ್ಷನ್ ಸಿಗ್ತಾ ಇದೆ. ರೇವಣ್ಣ ಕೇಸ್ನಲ್ಲಿ ಕಾನೂನು ಪ್ರಕಾರ ಏನಾಗುತ್ತೋ ಅದಾಗಲಿ ಅಂದಿದ್ದಾರೆ. ಇನ್ನು ಪ್ರಜ್ವಲ್ ಪ್ರಕರಣದಲ್ಲೂ ಕೂಡ ಕಾನೂನು ಪ್ರಕಾರ ಕ್ರಮ ಆಗಲಿ, ಸಂತ್ರಸ್ತರಿಗೆ ಪರಿಹಾರ ಕೊಡಿಸಬೇಕು ಅಂತ ದೇವೇಗೌಡರು ಹೇಳಿದ್ದಾರೆ. ಪ್ರಕರಣದಲ್ಲಿ ತುಂಬಾ ಜನರ ಕೈವಾಡ ಇದೆ, ಅವರ ಬಗ್ಗೆ ನಾನು ಮಾತನಾಡೋದಿಲ್ಲ, ಎಲ್ಲವನ್ನೂ ಕುಮಾರಸ್ವಾಮಿ ಅವರು ನೋಡಿಕೊಳ್ತಾರೆ ಅಂತ ದೊಡ್ಡಗೌಡರು ಮಾತಾಡಿದ್ದಾರೆ. ಅವರಿಗೆ 91 ವರ್ಷ ಕಂಪ್ಲೀಟ್ ಆಗಿ 92ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ತಮ್ಮ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತಾಡಿದ್ದಾರೆ. ಆಯ್ತು, ಸಂತೋಷ. ಈಗ ಏನು ಒಂದು ಘಟನೆ ನಡೀತಾ ಇದೆ, ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಏನೇನು ನಡೀತಾ ಇದೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಪ್ರಜ್ವಲ್ ರೇವಣ್ಣವ್ರು ಹೊರಗಡೆ ಹೋಗಿದ್ದಾರೆ. ಆ ಘಟನೆ ಬಗ್ಗೆ ಕುಮಾರಸ್ವಾಮಿ ಅವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ, ಈ ದೇಶದ ನೆಲದ ಕಾನೂನು ಏನಿದೆಯೋ ಆ ಕಾನೂನನ್ನ ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಲು ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ಈ ಮಧ್ಯೆ ಇದಕ್ಕೆ ಒಳಗೊಂಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ಇದರಲ್ಲಿ ನಾನು ಅವರ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ. ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು, ನ್ಯಾಯ ಜನತೆಗೆ ಸಿಗಬೇಕು. ಯಾವ ಹೆಣ್ಮಕ್ಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು. ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಹೇಳಿದ್ದಾರೆ. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರಿಲ್ಲ. ಆದರೆ ರೇವಣ್ಣವ್ರ ಬಗ್ಗೆ ಮಾಡಿರೋ ಅದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಯಾವ ರೀತಿಯ ಕೇಸನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಕೇಸ್ ಮುಗಿದು ಬೇಲ್ ಕೊಟ್ಟಿದ್ದಾರೆ, ಇನ್ನೊಂದು ನಾಡಿದ್ದು ಜಡ್ಜ್ಮೆಂಟ್ ಇದೆ. ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆನೂ ನಾನು ಮಾತಾಡ್ಲಿಕ್ಕೆ ವಿಶ್ಲೇಷಣೆ ಮಾಡಲ್ಲ. ಆದರೆ ಕುಮಾರಸ್ವಾಮಿಯವರು ಖಂಡತುಂಡವಾಗಿ ಈ ಘಟನೆಯ ಬಗ್ಗೆ ಯಾರನ್ನೋ ಸ್ಪೇರ್ ಮಾಡಬೇಕಾಗಿಲ್ಲ ಹೇಳಿದ್ದಾರೆ. ನೀವು ಸುಮಾರು 1 ತಿಂಗಳಿಂದ ಇಲ್ಲಿ ಏನ್ ಸರ್ ಅನಾವಶ್ಯಕವಾಗಿ ಮಳೆ ಗಾಳಿ ಎಲ್ಲ ಕೂತಿದೆ. ಆದ್ರಿಂದ ನಾನು ಇವತ್ತಿಗೆ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರು ನೀವು ಮುಂದೆ ಬರತಕ್ಕಂಥ ಎಲ್ಲಾ ಘಟನೆಗಳನ್ನು ಸ್ವತಂತ್ರ ಇದೆ, ನೀವು ಟಿವಿಲಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ದೃಷ್ಟಿ ಮಾಧ್ಯಮದಲ್ಲಿ ಇಲ್ಲಿ ಕೂತ್ಕೊಂಡೆ ಏನ್ ಸಾಧಿಸ್ತೀರಿ ನೀವು ದಯಮಾಡಿ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ತಗೋಬೇಕು, ಇನ್ಕ್ಲೂಡಿಂಗ್ ಪ್ರಜ್ವಲ್ ಹೇಳಿದ್ರು. ಅದರಿಂದ ಇವತ್ತು ನನ್ನ 92ನೇ ಹುಟ್ಟುದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ, ನೀವು ಇಡ್ತಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನು ಒಂದು ಮಾತಾಡಲಿಲ್ಲ, ನಾನಂತೂ ಒಂದು ಮಾತಾಡಲಿ.
ಯಾರೂ ಮಾತಾಡಿಲ್ಲ, ಬರ್ತಾರೆ ಹೋಗ್ತಾರೆ ಬರ್ತಾರೆ. ಅದನ್ನು ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡ್ತೀನಿ. ನಿಮಗೆ ಹೊಸ ವರ್ಷದ ನಿಮ್ಮೆಲ್ಲರಿಗೂ ಶುಭಾಶಯ. ನಮಸ್ಕಾರ. ಸರ್, ಈ ದೇವರಾಜೇಗೌಡರು ಆರೋಪ ಮಾಡ್ತಾರೆ, ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಅವರು ನನಗೆ ಆಫರ್ ಕೊಟ್ಟಿದ್ರು. ಒಂದ್ ನಿಮಿಷ, ಇದೆಲ್ಲವಕ್ಕೂ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡೋದು. ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ ನಲ್ಲಿ ಬಹಳ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವರಿಗೆ. ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೌದು, ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ. ಅದು ಜೂನ್ 4ನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನ ನಮ್ಮ ಆಫೀಸಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರನ್ನೂ ಕರಿತೀನಿ, ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರಿತೀನಿ. ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಇವತ್ತು ಸಂತೋಷ ಬಂದಿದ್ರೆ ಹೊಸ ವರ್ಷ ಶುಭಾಶಯ. ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಈ ಪ್ರಸಾದ 2 ಪೀಸ್ ಕೊಟ್ಬಿಡ್ತೀನಿ. ಸರ್ವರಿಗೆ ನಮಸ್ಕಾರ. ಸರ್, ರಾಜಕೀಯವಾಗಿ ದೇವೇಗೌಡ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು, ಈ ಎಲ್ಲ ಬೆಳವಣಿಗೆಗಳನ್ನ ಬೆಳೆಸಿಕೊಂಡು. ನಿಜ, ಇದು ಅದು ಇದರ ಒಂದು ಹೋರಾಟ ನಡೆದಿದೆ. ನೀವು ದೇವರಾಜೇಗೌಡ ಹೇಳಿದ್ರಿ, ಹಿಂದೆ ಬೇರೆ ಬೇರೆ ಇದ್ದಾರೆ, ಅದೆಲ್ಲ ಬೇಡ. ಈಗ ನಾನೇ ಹೆಸರು ತೆಗೆಯಲ್ಲ. ತುಂಬಾ ಜನ ಇದ್ದಾರೆ. ಅದರಿಂದಲೇ ಕುಮಾರಸ್ವಾಮಿ ಇದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.